ಈಗ ಗಿಲ್ಲಿ ಅವರು ತುಂಬಾ ಟಾಸ್ಕ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾ ಇದಾರೆ. ಅದ್ರ ಜೊತೆಗೆ ಗೇಮ್ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ಸೊ ನೋಡಿದಾಗೆಲ್ಲಾನು ನಿಮ್ಮ ಟ್ಯಾಟೂ ಶಾಪ್ಗೆಲ್ಲ ಬಂದಾಗೆಲ್ಲ ಏನಂತಂದ್ರೆ ಕೆಲವರೆಲ್ಲ ಡಿಸ್ಕಷನ್ ಮಾಡ್ತಿರ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅವರ ಒಂದು ವೇ ಆಫ್ ಥಿಂಕಿಂಗ್ ಪ್ರಕಾರ ತಗೊಂಡಾಗ ಏನಾದ್ರು ಚೇಂಜಸ್ ಅಂತ ಅನ್ಸುತ್ತಾ ಬಿಗ್ ಬಾಸ್ ಅಲ್ಲಿ? ಇಲ್ಲ ಬಿಗ್ ಬಾಸ್ ಯಾವುದೇ ರೀತಿಯಾದ ಸ್ಕ್ರಿಪ್ಟ್ ಗಿಫ್ಟ್ ಏನೂ ಇಲ್ಲ. ನನ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಅಲ್ಲಿ ಡೋರ್ ಹತ್ರನೂ ಅಷ್ಟೇ ನಿಮ್ನ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿ ತುಂಬಾ ಮುತುವರ್ಜಿ ವಹಿಸಿ ಒಳಗ್ ಬಿಡ್ತಾರೆ. ಅವ್ರುಗಳು ಯಾರು ಕಾಣಿಸ್ಕೊಳ್ಳಲ್ಲ. ಬ್ಲೈಂಡ್ ಫೋಲ್ಡ್ ಆಗುತ್ತೆ. ಗೇಟ್ ಓಪನ್ ಮಾಡೋದಕ್ಕೆ ಒಬ್ರು ಇರ್ತಾರೆ. ಅವ್ರು ಬಂದು ಓಪನ್ ಮಾಡಿ ಅಲ್ಲಿ ಪರ್ಮಿಷನ್ ತಗೊಂಡ್ಮೇಲೆ ಬೇರೆ ಯಾವ್ದೇ ಬಿಗ್ ಬಾಸ್ ಡಿಪಾರ್ಟ್ಮೆಂಟ್ ಅವ್ರು ಇದ್ರು ಅಲ್ಲೊಬ್ರು ಕನ್ಸಲ್ಟ್ ಇರ್ತಾರೆ. ಅವ್ರು ಬಂದು ಗೇಟ್ ಓಪನ್ ಮಾಡಿದ್ರೆ ಮಾತ್ರ ಒಳಗೆ ಹೋಗಕ್ಕಾಗೋದು. ಒಳಗಡೆ ಹೋದ್ಮೇಲೂ ಅವರೆಲ್ಲ ಆಚೆ ಬಂದ್ಮೇಲೆ ಬ್ಲೈಂಡ್ ಫೋಲ್ಡ್ ಓಪನ್ ಆಗುತ್ತೆ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗೊತ್ತಾಗಲ್ಲ. ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಅದು. ಅವ್ರಲ್ಲಿ ಏನ್ ನಡೆಯುತ್ತೋ ಏನಾಗುತ್ತೋ ಅದೇ ತರನೇ ಮಾಡ್ಬೇಕಾಗತ್ತೆ. ಯಾವ್ದೇ ರೀತಿಯಾದ ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ. ಸ್ಕ್ರಿಪ್ಟ್ ಅಂದ್ರೆ ಈಚೆ ಇವ್ರು ಏನ್ ಟಾಸ್ಕ್ ಕೊಡ್ಬೋದು ಅಂತ ಸ್ಕ್ರಿಪ್ಟ್ ಮಾಡ್ತಾರೆ ಹೊರತು ಒಳಗಡೆ ಅವ್ರಿಗೆ ಏನು ಐಡಿಯಾ ಇರಲ್ಲ ಅಲ್ಲಿ ಬರೋವರೆಗೂ. ಓಕೆ, ಫೈನಲಿ ಏನ್ ಹೇಳ್ತೀರಾ ಸರ್ ಕನ್ನಡಿಗರಿಗೆ? ಎಷ್ಟೊಂದು ಜನಕ್ಕೆ ಬಿಗ್ ಬಾಸ್ ಶೂಟ್ ನಡೀತಿದ್ರೆ ಅದನ್ನ ನೋಡ್ಬೇಕು ಅಂತ ಆಸೆ ಇರುತ್ತೆ. ವೀಕೆಂಡ್ ವಿತ್ ಕಿಚ್ಚ ಸುದೀಪ ಪ್ರೋಗ್ರಾಮ್ ಅನ್ನ ನೋಡ್ಬೇಕು ಅನ್ನೋಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಬಟ್ ಅಂತದ್ರಲ್ಲೇ ನೀವು ಒಳಗಡೆ ಹೋಗಿ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ನಿಮ್ಮ ಒಂದು ಟ್ಯಾಟೂ ಪ್ರತಿಭೆಯನ್ನ ತೋರ್ಸ್ ಬರ್ತೀರಾ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಅಥವಾ ಕನ್ನಡಿಗರಿಗೆ ಫೈನಲಿ ಏನ್ ಹೇಳ್ತೀರಾ ಅಂತ? ಸರ್ ಏನಿಲ್ಲ, ಅದೇ ಕಷ್ಟಪಟ್ಟು ನಾವು ಏನಾದ್ರು ನಮ್ ಕೆಲ್ಸದಲ್ಲಿ ನಾವು ಕರೆಕ್ಟಾಗಿ ಕೆಲ್ಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಯಾವ್ದಾದ್ರು ಈ ತರದ ಒಂದು ಅವಕಾಶಗಳು ನಮ್ಗೆ ನುಡ್ಕೊಂಡು ಬರುತ್ತೆ. ಏನಂದ್ರೆ ಮೇನ್ ಆಗಿ ನಾವು ಮಾಡೋ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ಪರಿಪೂರ್ಣವಾಗಿ ಕರೆಕ್ಟಾಗಿ ಕಲ್ತ್ಕೊಂಡ್ ಮಾಡಿದ್ರೆ ಯಾವ್ದಾದ್ರು ಮುಖಾಂತರ ನಮ್ಗೆ ಈ ತರ ಏನಾದ್ರು ಒಂದು ಚಾನ್ಸ್ ಬರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಕೊಟ್ರು ಪೇಮೆಂಟ್ ನಿಮ್ಗೆ ಬಿಗ್ ಬಾಸ್? ಅದು ರಿವೀಲ್ ಮಾಡೋಗಿಲ್ಲ ಸರ್. ಅದ್ರ ಬಗ್ಗೆ ಎಲ್ಲ ಏನು ಮಾತಾಡೋಗಿಲ್ಲ ಅಂತ ಹೇಳಿದಾರೆ. ಅದಕ್ಕೋಸ್ಕರ ಬಟ್ ಪೇಮೆಂಟ್ ಬಂದಿದೆ ತಾನೆ? ಪೇಮೆಂಟ್ ಬಂದಿದೆ, ಪೇಮೆಂಟ್ ಕೊಟ್ಟಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.